ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕುಸ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೃಪತುಂಗ ಕಾಲೋನಿಯಲ್ಲಿ ಓಎಚ್ಟಿ ಟ್ಯಾಂಕ್ ಮತ್ತು ಪೈಪ್ಲೈನ್ ಕಾಮಗಾರಿಗೆ ಅಡಿಗಲ್ಲು ನೆರವೇರಿಸಲಾಯಿತು. ನೃಪತುಂಗ ಕಾಲೋನಿಯಲ್ಲಿ ಓಎಚ್ಟಿ ಟ್ಯಾಂಕ್ ಮತ್ತು ಪೈಪ್ಲೈನ್ ಅಡಿಗಲ್ಲು ಕಾಮಗಾರಿಗೆ ಶಾಸಕ ಬಸವರಾಜ ಮತ್ತಿಮೂಡ್ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕುಸ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ನೃಪತುಂಗ ಕಾಲೋನಿಯಲ್ಲಿ ಕೆಕೆಆರ್ಡಿಬಿ ಕ್ರಿಯಾ ಯೋಜನೆಯಲ್ಲಿ ಮಂಜೂರಾದ 111.49 ಲಕ್ಷಗಳ ವೆಚ್ಚದ ಓಎಚ್ಟಿ ಟ್ಯಾಂಕ್ ಮತ್ತು ಪೈಪ್ಲೈನ್ ಕಾಮಗಾರಿ ಗ್ರಾಮೀಣ ಮತಕ್ಷೇತ್ರದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ನೃಪತುಂಗ ಕಾಲೋನಿಯ ಜನರ ಬಹಳ ದಿನದ ಬೇಡಿಕೆಯಾಗಿದ್ದ ವಾಟರ್ ಟ್ಯಾಂಕ್ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಪೈಪ್ಲೈನ್ ಹಾಗೂ ಗಾರ್ಡನ್ ದುರಸ್ತಿಗೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಮಾತನಾಡಿದ ಬಡಾವಣೆಯ ಮುಖಂಡರು, ನೃಪತುಂಗ ಕಾಲೋನಿಯ ಜನರ ಬಹುದಿನಗಳ ಬೇಡಿಕೆಗೆ ಸ್ಪಂದಿಸಿ ವಾಟರ್ ಟ್ಯಾಂಕ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿನೋದ್ ಕೆಬಿ, ಬಸವರಾಜ್ ಪಾಟೀಲ್, ಶಿವಾಜಿ ಚೌಹಾಣ್, ಸೂರ್ಯಕಾಂತ್ ನಾಶಿ, ಶಿವಕುಮಾರ್ ಹೊಸಪೇಟ್, ಯೂನುಸ್ ಪಾಷಾ, ಆನಂದ್ ಕುಮಾರ್, ಮಲ್ಲಿಕಾರ್ಜುನ್ ಪಾಟೀಲ್, ಅಣ್ವೀರ್ ಇಂಗಿಶೆಟ್ಟಿ, ರಾಜ್ಕುಮಾರ್ ಚೌಹಾಣ್, ಆರ್ಎಂಸಿ, ಉದಯ್ ಪಾಟೀಲ್, ವೀರೇಶ್ ಪಾಟೀಲ್, ರೇವಣಸಿದ್ದಯ್ಯ ಮಠಪತಿ, ರಾಜ್ಕುಮಾರ್ ಡಿ, ಅಂಬಾರಾಯ್ ಓಕ್ಳಿ ಸೇರಿದಂತೆ ಬಡಾವಣೆಯ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಇವತ್ತು ಗ್ರಾಮೀಣ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನೃಪತುಂಗ ಕಾಲನಿಯಲ್ಲಿ ಭಾಳ ದಿವಸ ಹಿಡಿದಂಥ ಬೇಡಿಕೆದಂಥ ನಮ್ಮ ರಾಜಕೀಯ ಗುರುಗಳು ಇವತ್ತು ಅವ್ರನ್ನ ಮಧ್ಯದಲ್ಲಿಲ್ಲ ಅಂದರೂ ಕೂಡ ಅವ್ರಿಗೆ ನೆನೆಸ್ಕೊಂಡು ಅವರಿದ್ದಾಗ ಇಲ್ಲಿ ಕರೆದು ನನಗೊಂದು ಮಾತು ಹೇಳಿದರು, ಬರ್ಸಕ್ರಿಬಿಟ್ಟು ಇಲ್ಲೊಂದು ಭಾಳ ಹಳಿದಾಗ್ಯದ, ಇದೊಂದು 2 ಲಕ್ಷ ಟ್ಯಾಂಕ್ ನಮಗೆ ವಾಟರ್ ಟ್ಯಾಂಕ್ ಬೇಕು ಅಂಥೇಳಿ ಅವತ್ತು ಅವರಿದ್ದಾಗೆ ನಾನು ಕರೆದು ಹೇಳಿದರು. ಇವತ್ತು ಅವ್ರು ಹೇಳಿ ಪ್ರಕಾರ ಇವತ್ತು ಓಎಚ್ಟಿ ಟ್ಯಾಂಕ್ ಇವತ್ತು ಕೆಕೆಡಿಬಿ ಅನುದಾನದಲ್ಲಿ SCP ಅನುದಾನದಲ್ಲಿ 1,11,50,000 ಇದನ್ನ ಗುದ್ದಲಿ ಪೂಜೆ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಈ ಕಾಲನಿಯ ಎಲ್ಲ ಹಿರಿಯರು, ವಿನೋದಣ್ಣವರಾಗಿರ್ಬೋದು, ಶಿವಾಜಿ ಚೌಹಾಣರಾಗಿರ್ಬೋದು, ಬಸವ ಪಟ್ಟಣ್ಣವ್ರ ಕೆಸರಟ್ ಆಗಿರ್ಬೋದು, ಸೂರ್ಯಕಾಂತ್ ನಾಸಿ ಅವರು, ಶಿವಕುಮಾರ್ ಹೊಸಪೇಟ್ ಅವರನ್ನವರು, ಯೂನುಸ್ ಪಾಷಾ ಅವರು, ಆನಂದ್ ಕುಮಾರ್ ಅವರು, ಮಲ್ಲಿಕಾರ್ಜುನ್ ಪಾಟೀಲ್ ಅವರು, ನಮ್ಮ ಶಾಬಾದ್ ಮಂಡಳಿನ ಮಾಜಿ ಅಧ್ಯಕ್ಷರಂತ ಅಣ್ವೀರ್ ಇಂಗಿಶೆಟ್ಟಿ ಸೌಕರ್ ಅವರು, ರಾಜು ಚವ್ಹಾಣ್ ಅವರು, ಉದಯ್ ಪಾಟೀಲ್ ಅವರು, ವೀರೇಶ್ ಪಾಟೀಲ್ ಪಂಗರಗಣ್ಣವರು, ರೇವಣಸಿದ್ದಯ್ಯ ಸ್ವಾಮಿಗಳು, ರಾಜ್ಕುಮಾರ್ ದೇವರಕಣ್ಣವರು, ಅಂಬಾರಾಯ್ ಓಕ್ಳಿ ಅಣ್ಣವರು ಮತ್ತು ಕಾಲನಿಯ ಅನೇಕ ನಮ್ಮೆಲ್ಲ ಪಕ್ಷದ ಹಿರಿಯರ ನೇತೃತ್ವದಲ್ಲಿ ಇವತ್ತು ಈ ಅಡಿಗಲ್ ಸಮಾರಂಭ ಇವತ್ತು ಮಾಡ್ತಾಯಿದ್ದೀವಿ. ಇದು ಇಷ್ಟೇ ಅಲ್ಲ, ಇದು ಕೂಡ ಇನ್ನೂ ಪೈಪ್ಲೈನ್ ಕೂಡ ಬೇಕಾಗಿದೆ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅದಕ್ಕೂ ಎಷ್ಟು ಬೇಕಂತಕ್ಕಂಥದ್ದು ಕೂಡ ಎಲ್ಲರೂ ಕೂಡ ಚರ್ಚೆ ಮಾಡಿ ಅದು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಇವತ್ತು ಈ ಗಾರ್ಡನ್ ಭಾಳ ಒಳ್ಳೆಯದು, 2 ಎಕರೆದಲ್ಲಿ ಇವತ್ತು ಗಾರ್ಡನ್ ಇದ್ದಂಥದ್ದು, ಅದಕ್ಕೂ ಕೂಡ ಸ್ವಲ್ಪ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಸ್ವಲ್ಪ ಕೆಲವು ಕೆಲಸ ನನಗೆ ಒಪ್ಪಿಸಿದ್ದಾರೆ. ಈ ಸರ್ಕಾರ ಆಗಿದ್ಮೇಲೆ ಯಾವುದೇ ಅನುದಾನ ಬರಲಾರದ್ರಿಂದ ಯಾವುದೂ ಕೆಲಸ ಆಗ್ತಾಯಿಲ್ಲ. ಆದ್ರೂ ಅದು ಬಂದಂಥ ಅನುದಾನದಲ್ಲಿ ಸ್ವಲ್ಪ ಆದರೂ ಕೂಡ ಇಲ್ಲಿ ಕೊಟ್ಟು ಮುಂದಿನ ದಿನಗಳಲ್ಲಿ, ಯಾಕೆ ಈ ನೃಪತುಂಗ ಕಾಲನಿಯಲ್ಲಿ ನಾವು ಚುನಾವಣೆ ಇದ್ದರೂ ಕೂಡ ಇಲ್ಲಿ ಬರೋಂಗಿಲ್ಲ, ಆದ್ರೂ ಅವರೆಲ್ಲ ಮನೆ ತಿರುಗಾಡಿ ಹೆಚ್ಚಿನ ಮತಗಳು ಹಾಕಿ ಇವತ್ತು ನಮ್ಮ ಶಾಸಕರು ಮಾಡ್ಲಿಕ್ಕೆ ಕೂಡ ನೃಪತುಂಗಲ್ಲಿ ಹೈಯೆಸ್ಟ್ ಓಟು ಕೂಡ ನಂಗೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಅವ್ರ ಜೊತೆಗೆ ಏನಿದ್ರು ಕೂಡ ಅವ್ರ ಜೊತೆಯಾಗಿದ್ದು ಮುಂದಿನ ದಿನಗಳಲ್ಲಿ ಕಾಲನಿಯಲ್ಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಾನು ಇವತ್ತು ನನ್ನ ದತ್ತಕ್ಕೆ ತೊಗೊಂಡು ಇಲ್ಲಿ ಏನು ಬಿದ್ದರೂ ಕೂಡ ನಾನು ಒಳ್ಳೆಯ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಎಲ್ಲ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ KB ಸಾಹೇಬ್ರವ್ರು ಸುಪುದ್ರಂಥ ವಿನೋದಣ್ಣವ್ರು ಕೂಡ ನನ್ನ ಜೊತೆಯಾಗಿದ್ದಾರೆ. ಈ ಕಾಲನಿ ಎಲ್ಲ ಹಿರಿಯ ಪ್ರಮುಖರು ನಮ್ಮ ಜೊತೆಯಾಗಿದ್ದಾರೆ. ಯಾವತ್ತೂ ಕೂಡ ಇಲ್ಲಿ ಬರೋದು ನಾನು ಬಹುಶಃ 3ನೇ 4ನೇ ಸಲ ಆಗಿರ್ಬೋದು 7 ವರ್ಷನೇ. ಆದರೂ ನಂಗೆ ಯಾವಾಗೂ ಕರೆಯಂಗಿಲ್ಲ ಅವ್ರು. ಆದ್ರೂ ಏನೇ ಇದ್ರು ಫೋನ್ ಮಾಡಿ ಹೇಳಿದ್ರು ನಮ್ಮ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದಿಲ್ಲ ಅಂದರೂ ಕೂಡ ಅವರೇ ಖುದ್ದ ನಾನೇ ಅಭ್ಯರ್ಥಿ ಅಂತ ತಿಳ್ಕೊಂಡು ನಂಗೆ ಓಟಾಗಿ ಗೆಲ್ಲಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅನೇಕ ನಮ್ಮ ಕುಸ್ನೂರು ಗ್ರಾಮ ಪಂಚಾಯತ್ ಬರ್ತಕ್ಕಂಥ ಎಲ್ಲ ನಮ್ಮ ಪಕ್ಷ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹಿರಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಪಡ್ತಕ್ಕಂಥ ಈ ನೃಪತುಂಗ ಕಾಲನಿಯನ್ನು ಮಾಡ್ತೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಇವತ್ತು ಈ ವಾಟರ್ ಟ್ಯಾಂಕ 2 ಲಕ್ಷ ಲೀಟ್ರದಲ್ಲಿ ನಾವು ಗುದ್ದಲಿ ಪೂಜೆ ಮಾಡಿದ್ದು. ಆದಷ್ಟು ಬೇಗನೆ ಮುಗಿಸ್ತಕ್ಕಂಥ ಕೆಲಸ ಮಾಡಿ ಅದು ಮುಂದಿನ ಅನುದಾನದಲ್ಲಿ ಇದಕ್ಕೆ ಪೈಪ್ಲೈನ್ ಎಷ್ಟು ಬೇಕಾಗ್ತದೆ ಕೂಡ ಅದನ್ನು ಕೊಟ್ಟು ಆದಷ್ಟು ಜಲ್ದಿ ಕಾಲನಿಗೆಲ್ಲ ನೀರು ಏನು ಸಮಸ್ಯೆ ಅದ ಆಗಲಾರ್ದ ನೋಡ್ಕೊಳ್ತಾನೆ ಜವಾಬ್ದಾರಿ ನಂದದ ಅಂತ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೆ. ಇವತ್ತಿನ ದಿವಸ ನೃಪತುಂಗ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯ ಹೊಸದಾಗಿ 2 ಲಕ್ಷ ಗ್ಯಾಲನ್ ನೀರಿನ ಟಾಕಿ ಉದ್ಘಾಟನೆ ಸಮಾರಂಭದಲ್ಲಿ ಬಂದಿರತಕ್ಕಂಥ ಕ್ಷೇತ್ರದ ಶಾಸಕರಾದಂಥ ಬಸವರಾಜ ಮತ್ತಿಮೂಡ್ ಅವರಿಗೆ ಮತ್ತು ಅವ್ರ ಜೊತೆ ಬಂದಿರತಕ್ಕಂಥ ಎಲ್ಲ ಅವರ ಸಂಗಡಿಗರಿಗೆ
ಇಲ್ಲಿ ನೂಪತುಂಗ ಸೊಸೈಟಿದಾಗ ಇರ್ತಕ್ಕಂಥ ಎಲ್ಲ ಹಿರಿಯರಾದಂಥ ಬಸವರಾಜ್ ಪಾಟೀಲ್ ಕೆಸರಡ್ಡಿ ಅವರು, ಶಿವಾಜಿ ಚವ್ಹಾಣ್ ಅವರು ಮತ್ತು ಭಾಳ ಹಿರಿಯರಾದಂಥ ಈಗ ಪೂಜಾ ನಡೆಸಿ ಕೊಟ್ಟಿರ್ತಕ್ಕಂಥ ಸಂಗಮ ಅವರು ಈ ಟಾಕಿಯನ್ನು ನನಗನ್ಸಿದ ಮಟ್ಟಿಗೆ 2020ನ್ಯಾಗ ಇದು ಯಾವ ರೀತಿ ಆಗ್ಯದ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 2020ದಾಗ ಗಾರ್ಡನ್ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಕೆಲಸ ನಡೆದಿತ್ತು. ಆವಾಗ ನಮ್ಮ ತಂದೆಯವರು ಕೇಳಿದರು, ಈ ಟಾಕಿ ಎಷ್ಟು ವರ್ಷ ಆಯಿತು ಅಂಥೇಳಿ. ಬಹುಶಃ ಸರ್ಡ್ಗಿ ಸಾಬರು ಈಗ ಮತ್ತು ಕಮರುಲ್ ಇಸ್ಲಾಂ ಇದ್ದಾಗ ಈ ಟಾಕಿ ಆಗಿತ್ತು 1996ದಾಗ. ಅರೆ 30 ವರ್ಷ ಅಂದರೆ ಯೂಶ್ವಲಿ ಟಾಕಿದು 20 ವರ್ಷ ಇರ್ತದೆ. ಯಾವಾಗೂ ಏನಾನ ಆಗ್ಬೋದು. ಒಂದು ಪ್ರಪೋಸಲ್ MLA ಸಾಹೇಬ್ರಿಗೆ ಹೇಳಬೇಕಲ್ಲ ಅಂತೇಳ್ಬಿಟ್ಟು ಫೋನ್ ಮಾಡಿದ್ದೀವಿ ನಾವು. ನಮ್ಮದು ಎಷ್ಟು ಒಳ್ಳೆಯ ಟೈಮ್ ಅಂದರೆ, ನಾವು ಫೋನ್ ಮಾಡಿದಾಗ ನಮ್ಮ ಕಾಲನಿ ಬಗಲಾಗೆ ಇದ್ದರು ಇವರು MLA ಸಾಹೇಬರು. ನಾನು ಮತ್ತು ಸೂರ್ಯಕಾಂತ್ ಇಬ್ಬರು ಕೂಡಿ ಹೋಗಿ ಮಾತಾಡಿದ್ವಿ. ಅರೆ ಬಾಬವ್ರು ಕರ್ತಾರೆ ಅಂದರೆ ನಾ ಬರ್ತೀನಂತ ಅವಾಗೆ ಬಂದರು. ಮತ್ತು ಆ ಫೋಟೋಗ್ರಾಫ್ನೂ ಆದ ನಂಬಲ್ಲಿ. ಆವತ್ತಿನ ದಿವಸ ಅವ್ರು ಕಮಿಟ್ಮೆಂಟ್ ಮಾಡಿದ್ದು ಸ್ವಲ್ಪ ಜಲ್ದಿ ಮಾಡಬೇಕಾಗಿತ್ತು, ತಡ ಆಯಿತು. ತಡ ಆದರೆ ಪರವಾಗಿಲ್ಲ, ಕೋವಿಡ್ ಅವೆಲ್ಲ ಪ್ರಾಬ್ಲಮ್ ಬಂದಿದ್ದಕ್ಕಾಗಿ ತಡ ಆಗಿರ್ಬೋದು. ಇವತ್ತು ಮಾತ್ರ ನಮ್ಮ ತಂದೆಯವ್ರದ್ದು ನನಸು ಮಾಡಿರ್ತಕ್ಕಂಥದಕ್ಕೆ MLA ಸಾಹೇಬರಿಗೆ ನಮ್ಮ ಸೊಸೈಟಿ ಕಡೆಯಿಂದ ಎಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಮತ್ತು ಮೇಲಾಗಿ ಇದು ಪೈಪ್ಲೈನ್ ಸಿಸ್ಟಮು ನಾನು ಎಸ್ಟಿಮೇಟ್ ಮಾಡಿದಾಗ ನೋಡೀನಿ. 9 ಮೀಟ್ರ್ ಮ್ಯಾಲಿನ ತಳಕ್ಕೆ ತನಕ ಸ್ಲೋಪ್ ಅದ. 56 ಫೀಟ್ನಾಗ ಇದ್ರದ್ದು 53 ಫೀಟ್ನಾಗ ಈ ಟಾಕಿ ನಿರ್ಮಾಣ ಆಗ್ತದೆ. ಎಷ್ಟು ಮ್ಯಾಲೆ ಹೋದಂಗೆ ನಾಳಿನ ದಿವಸ ನೀರು ಬಿಟ್ಟಾಗ ಡೈರೆಕ್ಟ್ ಮನೆ 2ನೇ ಫ್ಲೋರ್ ಮನೆ ಕಟ್ಟಿದವರು ಟಾಕಿಗೂ ನೀರು ಹೋಗ್ತದೆ. ಆ ಕಾರಣಕ್ಕಾಗಿ ನಿಜವಾಗಿ ಹೇಳಬೇಕಾದ್ರೆ ಇದು ನೀರಿನ ಸಮಸ್ಯೆ ಎಲ್ಲರಿಗೆ, ಅದ್ರಾಗ ಬ್ಯಾಸಿಗೆ ಆದ. ಈಗ ಇದ್ರ ನಡಬೇಕು ನಾನು ತಿಳಿದ ಮಟ್ಟಿಗೆ ಒಂದು 10-15 ಬೋರ್ವೆಲ್ ಇರ್ಬೋದು. ಮತ್ತು ಇನ್ನೂ ಒಂದು ಲೈನ್ ಚೋರ್ ಗುಂಬದ್ಲಿಂದ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಲಾಗ್ತದೆ. ಅವರಿಗೆ ಓಪನಿಂಗ್ ಒಂದು ಕೊಟ್ಟು ಇಲ್ಲಿ ಟಾಕಿ ಫಿಲ್ ಮಾಡೋ ಸಲಕ್ಕೆ ಪರ್ಮಿಷನ್ ತೊಗೊಂಡ್ರೆ ಅಂದರೆ ಈಸಿ ಆಗ್ತದೆ. ಮೀನ್ ವೈಲ್ ಈಗ ಸದ್ಯಕ್ಕೆ ಬ್ಯಾಸ್ಗಿದಾಗ ನಮ್ಮದು 2-3 ಬೋರ್ವೆಲ್ದಾಗೆ ನಮ್ಮ ಸೊಸೈಟಿ ಮೇಂಟೆನೆನ್ಸ್ ನಡೆದದ. ತಾವು ಆದಷ್ಟು ಜಲ್ದಿ ಆ ಕನ್ಸರ್ನ್ ಆಫೀಸರ್ಸ್ಗಳಿಗೆ ಹೇಳಿ ಬೋರ್ವೆಲ್ ಜಲ್ದಿ ಚಾಲು ಮಾಡಿಸಿದ್ರೆ ಒಂದು 15-20 ಬೋರ್ವೆಲ್ ಆದ ಎಸ್ಟಿಮೇಟ್ದಾಗ. ಇಂಜಿನಿಯರ್ ಯಾರು ನನಗೆ ಗೊತ್ತಿಲ್ಲ.